2026-27ನೇ ಕೇಂದ್ರ ಬಜೆಟ್ನಲ್ಲಿ ರೈತರಿಗೆ ಏನು ಸಿಕ್ಕಿತು? ಪಿಎಂ ಕಿಸಾನ್ ಯೋಜನೆಯ ಹಣ ಹೆಚ್ಚಳ ಆಯ್ತಾ? ಮತ್ತು ಸಾಲ ಮನ್ನಾ ಯೋಜನೆ ಬಗ್ಗೆ ಏನ್ ಹೇಳಿದ್ರು ನಿರ್ಮಲಾ ಸೀತಾರಾಮ್? ಸ್ನೇಹಿತರೆ ನಮಸ್ಕಾರ, ನಮ್ಮ ಚಾನಲ್ಗೆ ಸ್ವಾಗತ. 2026-27ನೇ ಕೇಂದ್ರ ಬಜೆಟ್ನಲ್ಲಿ ಏನಾಯಿತು? ಭಾರತದ ಹಣಕಾಸು ಸಚಿವರಾದ ನಿರ್ಮಲಾ ಸೀತಾರಾಮ್ ಅವರು ಮಂಡಿಸಿದ ಯಾವ ಒಂದು ರೈತರಿಗೆ ಒಂದು ಹೊಸ ಅವಕಾಶಗಳು ಸಿಗ್ತಾ ಇದಾವೆ. ಪಿಎಂ ಕಿಸಾನ್ ಯೋಜನೆಯ ಹಣ ಏನಾಯಿತು? ಸಾಲ ಮನ್ನಾ ಬಗ್ಗೆ ಏನ್ ಮಾಡಿದ್ರು ಸೀತಾರಾಮ್ ಅವರು ಅಂತ ಕೂಡ ನೋಡ್ಬೇಕಾಗಿದೆ. ಈ ಒಂದು ಬಜೆಟ್ ಬಗ್ಗೆ ರೈತರಿಗೆ ಮೂಡಿರುವ ಪ್ರಶ್ನೆಗಳೇನು ಅಂದ್ರೆ, ರೈತರಿಗೆ ಯಾವ ರೀತಿ ಲಾಭ ಸಿಗ್ತಾ ಇದಾವೆ? ಪಿಎಂ ಕಿಸಾನ್ ಯೋಜನೆ ಹಣ ಹೆಚ್ಚಳ ಆಯ್ತಾ? ರೈತರ ಸಾಲ ಮನ್ನಾ ಘೋಷಣೆ ಇದೆಯಾ? ರೈತರಿಗೆ ಒಟ್ಟಾರೆ ಎಷ್ಟು ಹಣ ಮೀಸಲಾಗಿ ಇಡಲಾಗ್ತಾ ಇದೆ ಎನ್ನುವ ಮಾಹಿತಿಯನ್ನು ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ. ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ, ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ ಅಂತ ಕೂಡ ತಿಳಿಸ್ತಾ ಇದ್ದೇನೆ. ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ಕೂಡ ಅರ್ಥವಾಗುವ ರೀತಿ ನಾನು ಇವತ್ತು ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೇನೆ. ಇಲ್ಲಿ 2026-27ನೇ ಕೇಂದ್ರ ಬಜೆಟ್ ನ ಹಿನ್ನೆಲೆ ರೈತ ಬಂಧುಗಳೇ, ಪ್ರತಿ ವರ್ಷನೂ ಕೂಡ ಕೇಂದ್ರ ಸರ್ಕಾರ ಒಂದು ಹಣಕಾಸು ವರ್ಷದ ಬಜೆಟ್ ಅನ್ನು ಮಂಡಿಸ್ತಾ ಇದೆ. ಈ ವರ್ಷ 2026-27ನೇ ಒಂದು ಬಜೆಟ್ ನಲ್ಲಿ ಹಣಕಾಸು ಸಚಿವರಾದ ನಿರ್ಮಲಾ ಸೀತಾರಾಮ್ ಅವರ ಸಂಸತ್ತಿನಲ್ಲಿ ಏನ್ ಮಂಡಿಸಿದ್ದಾರೆ? ಈ ಒಂದು ಬಜೆಟ್ ನ ಮುಖ್ಯ ಉದ್ದೇಶ ಏನು ಅಂದ್ರೆ, ಆರ್ಥಿಕ ಬೆಳವಣಿಗೆ, ಬಡವರಿಗೆ ಮತ್ತು ಮಧ್ಯಮ ವರ್ಗದವರಿಗೆ ಸಹಾಯವಾಗಬೇಕು ಅಂತ ಕೂಡ, ಮತ್ತು ಕೃಷಿ ಗ್ರಾಮೀಣ ಅಭಿವೃದ್ಧಿಗೆ ಒಂದು ಹೊಸ ಯೋಜನೆಗಳು ಸಿಗಬೇಕು ಅಂತ, ಉದ್ಯೋಗ ಸೃಷ್ಟಿ ಆಗಬೇಕು ಅಂತ ಕೂಡ ಮುಖ್ಯ ಉದ್ದೇಶಗಳು ಇದಾಗಿದ್ದಾವೆ. ಈ ಒಂದು ಬಜೆಟ್ ನ ಮುಖ್ಯ ಉದ್ದೇಶಗಳು ಇದಾಗಿದ್ದಾವೆ. ಇದರಲ್ಲಿ ಕೃಷಿ ಕ್ಷೇತ್ರ ಎಷ್ಟು ಆದ್ಯತೆ ಸಿಕ್ಕಿದೆ ಅನ್ನೋದು ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ. ಸ್ನೇಹಿತರೆ, 2026-27ನೇ ಕೇಂದ್ರ ಬಜೆಟ್ ನಲ್ಲಿ ರೈತರಿಗೆ ಒಟ್ಟಾರೆ ಎಷ್ಟು ಲಾಭ ಸಿಗ್ತಾ ಇದೆ ಅಂತ ನೋಡೋಕ್ಕಿಂತ ಮೊದಲು, ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದಾರೆ, ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ, ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಒಂದೇ ಒಂದು ತಪ್ಪದೆ ಲೈಕ್ ಅನ್ನು ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸ್ನೇಹಿತರೆ, ಇಲ್ಲಿ 2026-27ನೇ ಕೇಂದ್ರ ಬಜೆಟ್ ನಲ್ಲಿ ಕೃಷಿ ಮತ್ತು ಪಶುಪಾಲನೆ, ಮೀನುಗಾರಿಕೆ ಈ ಮೂರು ಕ್ಷೇತ್ರಕ್ಕೆ ಒಟ್ಟಾರೆ 1.63 ಲಕ್ಷ ಕೋಟಿ ರೂಪಾಯಿಯನ್ನು ಮೀಸಲಾಗಿ ಇಡಲಾಗಿದೆ. ಮತ್ತು ಈ ಒಂದು ಹಣವನ್ನು ಪ್ರತಿಯೊಂದು ಕ್ಷೇತ್ರಕ್ಕೂ ಕೂಡ ನೀಡಲಾಗ್ತಾ ಇದೆ. ಬೆಳೆ ಉತ್ಪಾದನೆಗೆ ಹೆಚ್ಚಿಸಲು ಮತ್ತು ನೀರಾವರಿ ಯೋಜನೆಗಳಿಗೆ ಸಿಗ್ತಾ ಇರುವಂತದ್ದು, ಮತ್ತು ಪಶುಪಾಲನೆ ಮತ್ತು ಡೈರಿ ಅಭಿವೃದ್ಧಿಗೆ ಈ ಒಂದು ಯೋಜನೆ ಸಿಗ್ತಾ ಇದೆ. ಮೀನುಗಾರಿಕೆ ಯೋಜನೆಗಳಿಗೂ ಈ ಒಂದು ಅವಕಾಶವನ್ನು ಕಲ್ಪಿಸಿದ್ದಾರೆ ನಿರ್ಮಲಾ ಸೀತಾರಾಮ್ ಅವರು. ಮತ್ತು ಕೃಷಿಯಲ್ಲಿ AI ಮತ್ತು ಡಿಜಿಟಲ್ ತಂತ್ರಜ್ಞಾನವನ್ನು ನೀಡಲಾಗ್ತಾ ಇದೆ. ರೈತರಿಗೆ ತರಬೇತಿ ಮತ್ತು ತಂತ್ರಜ್ಞಾನದ ಮಾಹಿತಿಯ ಅವಕಾಶ ಇದೆ ಅಂತ ಕೂಡ ಇಲ್ಲಿ ಒಟ್ಟು ಎಷ್ಟು ಹಣವನ್ನು ಅಂದ್ರೆ 1.63 ಲಕ್ಷ ಕೋಟಿ ಹಣವನ್ನು ರೈತರಿಗೆ ಮತ್ತು ಪಶುಪಾಲನೆ ಮಾಡುವವರಿಗೆ, ಮೀನುಗಾರರಿಗೆ ಈ ಒಂದು ಮೂರು ಕ್ಷೇತ್ರಕ್ಕೆ ಒಟ್ಟು 1.63 ಲಕ್ಷ ರೂಪಾಯಿಯನ್ನು ಕೂಡ ಮೀಸಲಾಗಿ ಇಡಲಾಗಿದೆ ಅಂತ ಕೂಡ ಇಲ್ಲಿ ತಿಳಿಸಲಾಗಿದೆ. ಸ್ನೇಹಿತರೆ, ಇಲ್ಲಿ ಇನ್ನೊಂದು ಮುಖ್ಯವಾದ ಮಾಹಿತಿ ಏನಂದ್ರೆ, ಪಿಎಂ ಕಿಸಾನ್ ಯೋಜನೆ ಹಣ ಹೆಚ್ಚಳ ಆಯ್ತಾ ಎನ್ನುವ ಮಾಹಿತಿಯನ್ನು ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ. ಇದು ಕೂಡ ಬಹಳಷ್ಟು ಅಚ್ಚರಿಯ ವಿಷಯ ಇದಾಗಿದೆ. ರೈತರಿಗೆ ಅತಿ ಹೆಚ್ಚು ನಿರೀಕ್ಷೆ ಕೂಡ ಇದಾಗಿತ್ತು. ಪಿಎಂ ಕಿಸಾನ್ ಯೋಜನೆಯ ಹಣವನ್ನು ಹೆಚ್ಚಳ ಮಾಡ್ತಾ ಇದೆ ಸರ್ಕಾರ ಅಂತ ಕೂಡ ಬಹಳಷ್ಟು ರೈತರು ಒಂದು ಆರ್ಥಿಕ ಭರವಸೆಯನ್ನು ಕೂಡ ಇಟ್ಕೊಂಡಿದ್ರು. ಆದರೆ ಇಲ್ಲಿ ಪ್ರತಿ ವರ್ಷನೂ ಕೂಡ ಸಿಗುವಂತೆ 6,000 ಸಿಗ್ತಾ ಇದೆ, ಮತ್ತು 3 ಕಂತುಗಳಲ್ಲಿ 2,000 ರೂಪಾಯಿ ನೇರವಾಗಿ ರೈತರ ಖಾತೆಗೆ ಬರ್ತಾ ಇದೆ. ಈ ಒಂದು 2026-27ನೇ ಕೇಂದ್ರ ಬಜೆಟ್ ನಲ್ಲಿ ಪಿಎಂ ಕಿಸಾನ್ ಹಣ ಹೆಚ್ಚಳವಾಗಿಲ್ಲ. ಹೌದು, ಹೆಚ್ಚಳವಾಗಿಲ್ಲ. ಇದರ ಬಗ್ಗೆ ಹಣಕಾಸು ಸಚಿವರಾದ ನಿರ್ಮಲಾ ಸೀತಾರಾಮ್ ಅವರು ಈ ಒಂದು ಮಾಹಿತಿಯನ್ನು ಕೂಡ ತಿಳಿಸಿಲ್ಲ. ಈ ಒಂದು ಪಿಎಂ ಕಿಸಾನ್ ಯೋಜನೆಯ ಈ ಒಂದು ಮಾಹಿತಿ ಹೆಚ್ಚಳದ ಬಗ್ಗೆ ಒಂದು ಯಾವುದೇ ರೀತಿ ಮಾಹಿತಿಯನ್ನು ಕೂಡ ನೀಡಿಲ್ಲ ಅಂತ ಕೂಡ ತಿಳಿಸಲಾಗಿದೆ. ಪಿಎಂ ಕಿಸಾನ್ ಯೋಜನೆ ಹಣವನ್ನು ಯಾವುದೇ ರೀತಿ ಘೋಷಣೆ ಮಾಡಿಲ್ಲ. ಹೆಚ್ಚಳ ಆಗೋದಕ್ಕೆ ಪ್ರತಿ ವರ್ಷನೂ 6,000 ಸಿಗ್ತಿತ್ತಲ್ಲ, ಅಷ್ಟೇ ಹಣ ಸಿಗುತ್ತದೆ ಅಂತ ಕೂಡ ಇಲ್ಲಿ ತಿಳಿಸಲಾಗಿದೆ. ಮತ್ತು 8,000 ಇಲ್ಲ, 10,000 ಇಲ್ಲ, 12,000 ರೈತರಿಗೆ ಸಿಗುವಂತದ್ದು ಇಲ್ಲ ಅಂತ ಕೂಡ ತಿಳಿಸಲಾಗಿದೆ. 6,000 ಮಾತ್ರ. ಈ ಒಂದು ಕೇಂದ್ರ ಬಜೆಟ್ ನಲ್ಲಿ ಯಾವುದೇ ರೀತಿ ಪಿಎಂ ಕಿಸಾನ್ ಯೋಜನೆ ಹಣವನ್ನು ಘೋಷಣೆ ಮಾಡಿಲ್ಲ ಸರ್ಕಾರ ಅಂತ ಕೂಡ ತಿಳಿಸಲಾಗಿದೆ. ಸ್ನೇಹಿತರೆ, ಇನ್ನೊಂದು ಮಾಹಿತಿ ಏನು ಅಂದ್ರೆ, ರೈತರ ಸಾಲ ಮನ್ನಾ. ಹೌದು ಸ್ನೇಹಿತರೆ, ಇಲ್ಲಿ ಬಹಳಷ್ಟು ರೈತರು ಈ ಒಂದು ಕೇಂದ್ರ ಬಜೆಟ್ ಅನ್ನುವ ಒಂದು ಮಾಹಿತಿಯೊಂದಿಗೆ ಈ ಒಂದು ಸಾಲ ಮನ್ನಾ ಮಾಡುತ್ತದೆ ಸರ್ಕಾರ ಎನ್ನುವ ಭರವಸೆಯನ್ನು ಇಟ್ಕೊಂಡಿದ್ರು. ಆದರೆ ಈ ಒಂದು ಕೇಂದ್ರ ಸರ್ಕಾರದ ಬಜೆಟ್ ಮಂಡನೆಯಲ್ಲಿ ಯಾವುದೇ ರೀತಿ ಘೋಷಣೆ ಆಗಿಲ್ಲ. ಈ ಒಂದು ರೈತ ಸಾಲ ಮನ್ನಾ ಯೋಜನೆ ಯಾವುದೇ ರೀತಿ ಘೋಷಣೆ ಆಗಿಲ್ಲ ಅಂತ ಕೂಡ ತಿಳಿಸಲಾಗಿದೆ. ದೊಡ್ಡ ನಿರೀಕ್ಷೆ ಕೂಡ ಸಾಲ ಮನ್ನಾ ಆಗಿತ್ತು. ಆದರೆ ಈ ಒಂದು ಸಾಲದ ಮನ್ನಾ ಬಗ್ಗೆ ಯಾವುದೇ ರೀತಿ ಹಣಕಾಸು ಸಚಿವರಾದ ನಿರ್ಮಲಾ ಸೀತಾರಾಮ್ ಅವರು ಘೋಷಣೆ ಮಾಡಿಲ್ಲ. ರಾಷ್ಟ್ರ ಮಟ್ಟದ ಸಾಲ ಮನ್ನಾವೂ ಇಲ್ಲ. ಹೊಸ ಸಾಲ ಮನ್ನಾ ಕೂಡ ಯಾವುದೇ ರೀತಿ ಸಾಲ ಮನ್ನಾ ಯೋಜನೆಯ ಮಾಹಿತಿಯನ್ನು ಕೂಡ ಅವರು ತಿಳಿಸಿಲ್ಲ. ರೈತ ಸಂಘಟನೆಗಳು ಸಾಲದ ಹೊರೆ ಕಡಿಮೆ ಮಾಡಬೇಕು ಮತ್ತು ಬ್ಯಾಂಕ್ ಬಡ್ಡಿ ಕಡಿಮೆ ಮಾಡಬೇಕು ಅಂತ ಕೂಡ ಬಹಳಷ್ಟು ರೈತರು ಮತ್ತು ರೈತ ಮುಖಂಡರು, ಶಾಸಕರು ಕೇಂದ್ರಕ್ಕೆ ಮನವಿ ಪತ್ರವನ್ನು ಬರೆದಿದ್ರು ಕೂಡ ಈ ಒಂದು ಸಾಲ ಮನ್ನಾ ಬಗ್ಗೆ ಯಾವುದೇ ಘೋಷಣೆ ಆಗಿಲ್ಲ ಅಂತ ಕೂಡ ತಿಳಿದು ಬರ್ತಾ ಇದೆ. ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಅವಕಾಶ ಅಚ್ಚರಿ ಆಗಿತ್ತು. ಏಕೆಂದ್ರೆ ಬಹಳಷ್ಟು ನಿರೀಕ್ಷೆಯಲ್ಲಿತ್ತು. ಎಷ್ಟೋ ರೈತರು ಈ ಒಂದು ನಿರೀಕ್ಷೆಯನ್ನು ಇಟ್ಕೊಂಡಿದ್ರು. ಇದು ಕೂಡ ಅಸಾಧ್ಯ ಆಯಿತು ಅಂತ ಕೂಡ
ಇಲ್ಲಿ ತಿಳಿದು ಬರ್ತಾ ಇದೆ. ಮತ್ತು ಪಿಎಂ ಕಿಸಾನ್ ಯೋಜನೆ ಹಣವು ಕೂಡ ಹೆಚ್ಚಳವಾಗಲಿಲ್ಲ. ಇದು ಬೇಸರದ ಒಂದು ಸಂಗತಿಯಾಗಿದೆ. ಯಾಕಂದ್ರೆ ಎಷ್ಟೋ ರೈತರಿಗೆ ಒಂದು ಆರ್ಥಿಕ ನೆರವು ಸಿಕ್ಕಂತಾಗುತ್ತಿತ್ತು ಈ ಒಂದು ಪಿಎಂ ಕಿಸಾನ್ ಯೋಜನೆ ಹಣ ಹೆಚ್ಚಳ ಮಾಡಿದ್ರೆ ಸರ್ಕಾರ. ಮತ್ತು ಸಾಲ ಮನ್ನಾ ಆದ್ರೂ ಕೂಡ ಬಹಳಷ್ಟು ರೈತರಿಗೆ ಎಷ್ಟೋ ಒಂದು ಮರು ಜೀವನೆ ಸಿಕ್ಕಂತಾಗುತ್ತಾ ಇತ್ತು. ಆದರೆ ಇಲ್ಲಿ ಯಾವುದೇ ರೀತಿ ಘೋಷಣೆ ಆಗಿಲ್ಲ. ಆದರೆ ನಮ್ಮ ರಾಜ್ಯ ಸರ್ಕಾರದ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಈ ಒಂದು ಘೋಷಣೆ ಮಾಡ್ತಾರಾ ಅಂತ ಕೂಡ ಇಲ್ಲಿ ಮುಂದೆ ತಿಳಿಯಬೇಕಾಗಿದೆ. ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಭರವಸೆಯನ್ನು ನೀಡಿದ್ದಾರೆ. ನಾವು ಸಾಲ ಮನ್ನಾ ಯೋಜನೆಯ ಒಂದು ಮಾಹಿತಿಯನ್ನು ಮುಂದೆ ಕೈಗೊಳ್ತೇವೆ ಅಂತ ಕೂಡ ತಿಳಿಸಿದ್ರು. ಆದ್ರೆ ಇಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ರಾಜ್ಯ ರೈತರಿಗೆ ಈ ಒಂದು ಅವಕಾಶ ಕಲ್ಪಿಸುತ್ತದೆ ಸರ್ಕಾರ ಅಂತ ಕೂಡ ಕಾದು ನೋಡಬೇಕಾಗಿದೆ. ಯಾಕಂದ್ರೆ ಈ ಒಂದು ಭರವಸೆ ದೊಡ್ಡ ಭರವಸೆ ಆಗಿತ್ತು. ಈ ಒಂದು ಭರವಸೆ ನುಚ್ಚುನೂರಾಯಿತು ಅಂತ ಕೂಡ ತಿಳಿದು ಬರ್ತಾ ಇದೆ. ನಮಗೂ ಕೂಡ ಈ ಒಂದು ಮಾಹಿತಿಯನ್ನು ತಿಳಿಸೋದಕ್ಕೆ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದೆ. ಆದ್ರೂ ಕೂಡ ನಾವು ನಿಮ್ಗೆ ತಿಳಿಯಬೇಕೆಂದು ಕೂಡ ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೇವೆ. ಯಾಕಂದ್ರೆ ರೈತರ ಒಂದು ಆರ್ಥಿಕ ಒಂದು ನೆರವನ್ನು ಸಿಕ್ಕಂತಾಗುತ್ತಿತ್ತು. ಸ್ನೇಹಿತರೆ, ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಅವಕಾಶ ಸಿಕ್ಕಂತಾಗುತ್ತಿತ್ತು ಈ ಒಂದು ಸಾಲ ಮನ್ನಾ ಆಗಿದ್ರೆ. ಆದರೆ ಏನ್ ಮಾಡೋದು, ಈ ಒಂದು ಕೇಂದ್ರ ಬಜೆಟ್ ನಲ್ಲಿ ಈ ರೀತಿ ಯಾವುದೇ ಒಂದು ಸಾಲ ಮನ್ನಾ ಘೋಷಣೆ ಮಾಡಿಲ್ಲ ಮತ್ತು ಪಿಎಂ ಕಿಸಾನ್ ಯೋಜನೆ ಹಣವನ್ನು ಕೂಡ ಘೋಷಣೆ ಮಾಡಿಲ್ಲ ಅಂತ ಕೂಡ ತಿಳಿದು ಬರ್ತಾ ಇದೆ. ಆದರೆ ಕೆಲವೊಂದಿಷ್ಟು ರೈತರಿಗೆ ಹೊಸ ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ. ಅದರಲ್ಲಾದ್ರೂ ನಾವು ಸಮಾಧಾನ ಪಡ್ಕೋಬೇಕು. ಯಾಕಂದ್ರೆ ಬೆಳೆ ಉತ್ಪಾದನೆಗೆ ಹೆಚ್ಚಿಸಲು ಅವಕಾಶವನ್ನು ಕಲ್ಪಿಸ್ತಾ ಇದ್ದಾರೆ. ಹೌದು, ಬೆಳೆಗೆ ಬೇಕಾಗಿರುವ ಉತ್ಪಾದನೆಗಳನ್ನು ಹೆಚ್ಚಿಸಲು ಒಂದು ಅವಕಾಶವನ್ನು ಕಲ್ಪಿಸ್ತಾ ಇದೆ ಸರ್ಕಾರ. ಮತ್ತು ನೀರಾವರಿ ಯೋಜನೆಗೆ ಅವಕಾಶವನ್ನು ಕಲ್ಪಿಸಿದ್ದಾರೆ. ಮತ್ತು ಪಶುಪಾಲನೆ, ಹೌದು, ಪಶುಪಾಲನೆಗೂ ಅಭಿವೃದ್ಧಿ ಮಾಡುವುದಕ್ಕೆ ಮತ್ತು ಡೈರಿ ಅಭಿವೃದ್ಧಿಗೆ ಒಂದು ಸ್ವಲ್ಪ ಸಹಾಯ ಮಾಡಬೇಕು ಅಂತ ಕೂಡ ನಿರ್ಧಾರ ಮಾಡಿದ್ದಾರೆ. ಮತ್ತು ಮೀನುಗಾರರಿಗೆ ಈ ಒಂದು ಅವಕಾಶ ತಂದುಕೊಟ್ಟಿದ್ದಾರೆ. ಮತ್ತು ಕೃಷಿಯಲ್ಲಿ ಎಐ ಮತ್ತು ಡಿಜಿಟಲ್ ತಂತ್ರಜ್ಞಾನ ತರಬೇಕು ಅಂತ ಕೂಡ ನಿರ್ಧರಿಸಿದ್ದಾರೆ. ರೈತರಿಗೆ ತರಬೇತಿ ಮತ್ತು ತಂತ್ರಜ್ಞಾನ ಮಾಹಿತಿ ಸಿಗಬೇಕು ಅಂತ ಕೂಡ ತಿಳಿಸಿದ್ದಾರೆ. ಇಲ್ಲಿ ಕೃಷಿಯಲ್ಲಿ 3 ಮಾಹಿತಿಯನ್ನು ಜಾರಿಗೆ ತಂದಿದ್ದಾರೆ. ಕೃಷಿ ಮತ್ತು ಪಶುಪಾಲನೆ, ಮೀನುಗಾರಿಕೆ, ಈ 3 ಕ್ಷೇತ್ರಕ್ಕೆ ಒಟ್ಟಾರೆ 1.63 ಲಕ್ಷ ಕೋಟಿ ರೂಪಾಯಿಯನ್ನು ಮೀಸಲಾಗಿ ಇಟ್ಟಿದ್ದಾರೆ ಸರ್ಕಾರದಿಂದ ಅಂತ ಕೂಡ ತಿಳಿಸಲಾಗಿದೆ. ಕೇಂದ್ರ ಸರ್ಕಾರದ ಬಜೆಟ್ ಮಂಡನೆ ಮಾಡುವಾಗ ಈ 3 ಯೋಜನೆಗಳಿಗೆ ಮಾಹಿತಿ ಸಿಕ್ಕಿದೆ. ಕೃಷಿ ರೈತರಿಗೆ ಈ 3 ಮಾಹಿತಿಯನ್ನು ಕೂಡ ಜಾರಿಗೆ ತಂದಿದ್ದಾರೆ. ಅಷ್ಟೇ, ಮತ್ತು ಸಾಲ ಮನ್ನಾ ಇಲ್ಲ ಮತ್ತು ಪಿಎಂ ಕಿಸಾನ್ ಯೋಜನೆ ಹಣ ಹೆಚ್ಚಳವೂ ಕೂಡ ಇಲ್ಲ. ಆದರೆ ಈಗ ಮುಂಬರುವ ಚುನಾವಣೆಯಲ್ಲಿ ಮೋದಿಜಿ ಅವರು ಈ ಒಂದು ಪಿಎಂ ಕಿಸಾನ್ ಯೋಜನೆ ಹಣವನ್ನು ಹೆಚ್ಚಳ ಮಾಡ್ತಾರಾ ಅಂತ ಕೂಡ ನೋಡಬೇಕಾಗಿದೆ. ಈ ಒಂದು ಯೋಜನೆ ಹಣ ಹೆಚ್ಚಳ ಆದ್ರೆ ತುಂಬಾ ಒಳ್ಳೆಯದಾಗುತ್ತದೆ. ಎಷ್ಟೋ ರೈತರಿಗೆ ಆರ್ಥಿಕ ನೆರವು ಸಿಕ್ಕಂತಾಗುತ್ತದೆ ಅಂತ ಕೂಡ ನಾನು ತಿಳಿಸ್ತಾ ಇದ್ದೇನೆ. ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂತ ಅನ್ಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಸರ್ಕಾರದಿಂದ ಯಾವುದೇ ಒಂದು ಹೊಸ ಯೋಜನೆ ಬಿಟ್ಟರು ನಾನು ಆದಷ್ಟು ಬೇಗ ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತೇನೆ. ಮತ್ತು ಪಿಎಂ ಕಿಸಾನ್ ಯೋಜನೆ 22ನೇ ಕಂತಿನ ಹಣ ಯಾವಾಗ ಬರುತ್ತದೆ ಅಂತ ಕೂಡ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೇನೆ. ಆ ಒಂದು ವಿಡಿಯೋ ನಿಮಗೆ ಬಂದು ತಲುಪಬೇಕಂದ್ರೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ಒಂದು ವಿಡಿಯೋನ ಯಾರೆಲ್ಲ ಕೊನೆಯವರೆಗೂ ನೋಡಿದ್ದೀರೋ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಜೈ ಜವಾನ್, ಜೈ ಕಿಸಾನ್.